ನೋಡಿ, ಈ ರಸ್ತೆ ಇರೋದು ಸಿಂಗಾಪುರಲ್ಲಿ, ನಾಟ್ ಇಂಡಿಯಾ. ಸಿಂಗಾಪುರ್ ರಸ್ತೆಗಳಿವು. ಯಾಕೆಂತಂದ್ರೆ ಬಂದಾಗ ನಮ್ಮ ಶಾಸಕರು ನಾವು ಸಿಂಗಾಪುರ್ ಮಾಡ್ತೀವಿ, ಮಲೇಷಿಯಾ ಮಾಡ್ತೀವಿ ಅಂತ ಹೇಳಿದ್ರು. ಇವತ್ತು ಸಿಂಗಾಪುರ್ ಇಲ್ಲ, ಮಲೇಷಿಯಾ ಇಲ್ಲ. ಕೋಲಾರ MP ಮಲ್ಲೇಶ್ ಬಾಬು ಅವರೇ, ನಿಮ್ಮನ್ನ ಜನ ಆಯ್ಕೆ ಮಾಡಿರೋದು ಉದ್ಘಾಟನೆಗಳು ಮಾಡೋದಕ್ಕಲ್ಲ, ಯಾವುದೋ ಮಳಿಗೆಗಳು ಉದ್ಘಾಟನೆ ಮಾಡ್ಕೊಂಡಿದ್ದೀರಾ ನೀವು. ದಯವಿಟ್ಟು ರೋಡ್ಗೆ ಇಳಿದು ರೋಡಿನ ಸಮಸ್ಯೆ, ಕುಡಿಯೋ ನೀರಿನ ಸಮಸ್ಯೆ, ಕೋಲಾರದ ಜನತೆಗೆ ಕುಡಿಯೋ ನೀರಿನ ಸಮಸ್ಯೆ ಇದೆ, ರಸ್ತೆಗಳ ಸಮಸ್ಯೆ ಇದೆ, ಅದರ ಬಗ್ಗೆ ಆಲೋಚನೆ ನಮಸ್ಕಾರ. ಮಾಡಿ. ಇವತ್ತು ನಾವು ಇರೋದು ಕೋಲಾರ ಟೇಕಲ್ ಮುಖ್ಯ ರಸ್ತೆನಲ್ಲಿ ಇದ್ದೀವಿ. ಏನು ಈ ಕೋಲಾರದ ಇಂದ ನಾವು ಟೇಕಲ್ ಹೋಗ್ತೀವಿ, ಆ ರಸ್ತೆ ಯಾವ ರೀತಿ ಹಳ್ಳಗಳಾಗಿದೆ ಅಂದ್ರೆ, ಈ ಪಾಟ್ ಹೋಲ್ಗಳು ಮುಚ್ಚ ಕೂಡ ಇವ್ರ ಹತ್ರ ಕಾಸಿಲ್ಲ. ಸುಮ್ನೆ ಅಲ್ಲಿ ಪತ್ರಕರ್ತರ ಭವನದಲ್ಲಿ ಕುತ್ಕೊಂಡು ಇದು ಬಿಲ್ಡಪ್ ಕೊಡ್ತಾರೆ. ನಾವು 3,800 ಕೋಟಿ ತಂದಿದ್ದೀವಿ, 4,000 ಕೋಟಿ ತಂದಿದ್ದೀವಿ ಅಂತ ಹೇಳ್ಬಿಟ್ಟು. ಅಲ್ಲ ರೀ, ನಿಮ್ ಕೈಲಿ ಈ ಪಾಟ್ ಹೋಲ್ಗಳು ಮುಚ್ಚೋದಕ್ಕೆ ದುಡ್ಡಿಲ್ಲ ಅಂದ್ರೆ ಹೇಳಿ, ಯಾರ ಹತ್ರ ದಾನ ತಂದಾದ್ರೂ ಈ ಪಾಟ್ ಹೋಲ್ಗಳು ಮುಚ್ತೀವಿ. ಯಾಕೆಂತಂದ್ರೆ ಇಲ್ಲಿ ತುಂಬಾ ಆಕ್ಸಿಡೆಂಟ್ಗಳಾಗ್ತಾ ಇದಾವೆ. ಎಷ್ಟು ದಿವಸ ಅಂತ ನೋಡ್ತಾರೆ ಹೇಳಿ ಜನ ರುಚಿಯತೆ ಹೇಳೋದು ದೊಡ್ಡ ವಿಚಾರ ಅಲ್ಲ. ಯಾವಾಗ್ಲೂ ಬಂದು ರುಚಿಯತೆ ಹೇಳ್ತಾರೆ. ಯಾಕೆ ಅಂತಂದ್ರೆ ಇವತ್ತು ಈ ರಸ್ತೆ ಆಗಿರ್ತಕ್ಕಂಥ ವ್ಯವಸ್ಥೆ ನೀವು ಕಣ್ಣಾರೆ ನೋಡ್ಬೋದು ಯಾವ ರೀತಿ ಆಗಿದೆ ಅಂತ ಹೇಳ್ಬಿಟ್ಟು. ಮೇನ್ ರೋಡ್ಗಳೇ ನಿಮ್ಗೆ ಈ ರೀತಿ ಒಂದು ಸಿಗ್ತಾ ಇದೆ ಅಂದ್ರೆ, ಇನ್ನ ಹಳ್ಳಿಗಳಿಗೆ ಹೋಗೋ ರಸ್ತೆಗಳು ಚೆನ್ನಾಗಿದೆ ಅನ್ಕೊಂಡಿದೀರಾ? ಪ್ರತಿಯೊಂದು ರಸ್ತೆನೂ ನೋಡಿ, ಇವತ್ತು ಏನು ಬೆಗ್ಲಿಯಿಂದ ಒಂದು 250-300 ಮೀಟರ್ ದೂರದಲ್ಲಿ ಇರ್ತಕ್ಕಂಥ ಈ ರಸ್ತೆ, ಈ ರಸ್ತೆ ಏಲಿಯನ್ಗಳು ಬಂದು ತೋಡ್ತಾವ ಹೇಳಿ? ಎಲ್ಲಿ ನಿಮ್ದು 3,800 ಕೋಟಿ? ಈ ರಸ್ತೆ ನೋಡಿ ಯಾವ ರೀತಿ ಇದೆಯೋ. ದಿನನಿತ್ಯ ಈ ರಸ್ತೆನಲ್ಲಿ ಸಾವಿರಾರು ಜನ ಓಡಾಡ್ತಾರೆ. ಈ ತರ ರಸ್ತೆ ಇಟ್ಕೊಂಡು ಈ ತರ ಸ್ನೇಹಿತರೆ ನಮಸ್ಕಾರ. ಈ ರಸ್ತೆ ಕೋಲಾರದಿಂದ ಟೇಕಲ್ ಮುಖ್ಯ ರಸ್ತೆ. ನಾವು ಚಿತ್ರೀಕರಣ ಮಾಡಿರೋದು ಬಂದು ಛತ್ರಕೋಡಹಳ್ಳಿಯಿಂದ ಬೆಗ್ಲಿ ಹೊಸಳ್ಳಿವರೆಗೂ. ಸೊ ಏನು ಈ ನಡುಭಾಗದಲ್ಲಿ ಬರ್ತಕ್ಕಂಥ ಜಾಗದಲ್ಲಿ ಒಂದು 6ರಿಂದ 7 ಕಡೆ ಪಾಟ್ ಹೋಲ್ಸ್ ಬಿದ್ದಿದ್ದಾವೆ. ಅದು ಯಾವ ರೀತಿ ಅಂದರೆ, ಅರ್ಧ ಅಡಿಯಿಂದ 1 ಅಡಿವರೆಗೂ ಪಾಟ್ ಹೋಲ್ಸ್ ಇದ್ದಾವೆ. ಸೊ ದಿನನಿತ್ಯ ಸಾವಿರಾರು ಜನ ಈ ರಸ್ತೆಯಲ್ಲಿ ಪ್ರಯಾಣ ಬಳಸ್ತಾರೆ. ಸರ್ಕಾರಿ ಬಸ್ಸುಗಳಾಗ್ಬೋದು, ದ್ವಿಚಕ್ರ ವಾಹನಗಳಾಗ್ಬೋದು, ಅಥವಾ ಕಾರುಗಳಾಗ್ಬೋದು, ಖಾಸಗಿ ಕಾರುಗಳಾಗ್ಬೋದು. ತುಂಬ ಅಂದರೆ ತುಂಬ ಟ್ರಾಫಿಕ್ ಇರತಕ್ಕಂಥ ಈ ಒಂದು ಜಾಗ ಅಂತ ಹೇಳ್ಬೋದು. ಇವತ್ತು ಏನು ಸಮಗ್ರ ಅಭಿವೃದ್ಧಿಗೋಸ್ಕರ ಪಣ ತೊಟ್ಟಿರ್ತಕ್ಕಂಥ ನಮ್ಮ ಹೆಮ್ಮೆಯ ಶಾಸಕರಾದಂಥ ಕೊತ್ತೂರು ಮಂಜುನಾಥ್ ಅವ್ರಿಗೆ ನಾವು ಕೇಳೋದು, ನೀವು ಇಷ್ಟು ದುಡ್ಡು ತಂದು ಇಷ್ಟು ಅಭಿವೃದ್ಧಿ ಮಾಡಿದ್ದೀರಲ್ಲ, ಯಾಕೆ ಈ ರಸ್ತೆಗೆ ಒಂದು ಡಾಂಬರೀಕರಣ ಹಾಕ್ಸೋದಕ್ಕಾಗ್ತಾಯಿಲ್ಲ ನಿಮ್ಮ ಕೈಲಿ? ಆಮೇಲೆ ಏನು ಈ ಜಿಲ್ಲೆಗೆ ಒಂದು MP ಬೇಕು ಅಂತೇಳಿ ಕಳಿಸಿರ್ತಕ್ಕಂಥ ಮಲ್ಲೇಶ್ ಬಾಬು ಅವರು, ಬರೀ ನೀವು ಏನು ಯಾವುದಾದ್ರೂ ಫಂಕ್ಷನ್ಗಳಿಗೆ, ಯಾವುದಾದ್ರೂ ಮದುವೆಗಳಿಗೆ, ಯಾವುದಾದ್ರೂ ಒಂದು ಫೋಟೋಶೂಟ್ಗೆ ಸೀಮಿತವಾಗಿದ್ದೀರಾ. ಜಿಲ್ಲೆಯ ಜನತೆ ಯಾವ ರೀತಿ ಕಷ್ಟನ ಅನುಭವಿಸ್ತಾ ಇದ್ದೀರಾ ಅಂತ ಹೇಳ್ಬಿಟ್ಟು ಅವ್ರು ನೋಡೋದಕ್ಕೆ ನಿಮಗೆ ಪುರ್ಸೊತ್ತಿಲ್ಲ. ದಯವಿಟ್ಟು ಜನಗಳ ಮಧ್ಯೆ ಬಂದು ಜನಗಳ ಸಮಸ್ಯೆನ ಆಲಿಸಿ. ಮುಂದಿನ ದಿನಗಳಲ್ಲಿ ಅದಕ್ಕೆ ತಕ್ಕ ಪಾಠ ಕಲಿಸ್ತಾರೆ. ದಯವಿಟ್ಟು ನಿಮ್ಮ ಒಂದು ಏನು ಉದ್ಘಾಟನೆಗಳು ಬಿಟ್ಟು ರಸ್ತೆಗಿಳಿದು ಏನು ಸಮಗ್ರ ಅಭಿವೃದ್ಧಿ ಮಾಡಬೇಕು ಅದ್ರ ಬಗ್ಗೆ ಆಲೋಚನೆ ಮಾಡಿ ದಯವಿಟ್ಟು.